ತಳಿ ಗುರುತಿಸ್ಬೇಕು ಅಂದ್ರೆ ಇದ್ರ ಮುಖ ಮತ್ತೆ ಇದ್ರ ಕೋಡು. ಈಗ ಕೆಲವೊಂದು ತಳಿಗಳಿಗೆ ಬೇರೆ ಬೇರೆ ರೀತಿ ಬರುತ್ತೆ, ಅಡ್ಡ ಬರುತ್ತೆ, ಉದ್ದ ಬರುತ್ತೆ. ಹಳ್ಳಿಕಾರ ಮಾತ್ರ ಈ ರೀತಿ ಕೊಂಬ್ ಬರೋದು ಮತ್ತೆ ಈ ಮುಖ ಲಕ್ಷಣ ಬರೋದು. ಮತ್ತೆ ಇದರಲ್ಲಿ ಏನಿದೆ, ಈ ಒಂದು ಉದ್ದ ಪನ್ನ ಮತ್ತು ಎತ್ತರ ಇದು ಹಳ್ಳಿಕಾರಲ್ಲಿ, ಇದು ಹಳ್ಳಿಕಾರ ಅಂತ ನಾವು ವಿಶೇಷವಾಗಿ ತಳಿ ಅಂದ್ಬಿಟ್ಟು ನಾವು ಪತ್ತೆ ಮಾಡ್ಬೋದು. ಹೆಚರಹಳ್ಳಿ ಅಂತ ಇಲ್ಲೇ ಬನ್ನೂರು ಪಕ್ಕ ಶ್ರೀರಂಗಪಟ್ಟಣ ತಾಲೂಕು, ಮೈಸೂರು ಜಿಲ್ಲೆ. ನಾವು ಹಳ್ಳಿಕಾರ ಎತ್ತನ್ನ ಸಾಕಿ ಇದ್ರ ಪೋಷಣೆ ಮಾಡಿ ಈ ತಳಿನ ಉಳಿಸ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಈ ಭಾಗದಲ್ಲಿ ಎಲ್ಲ ರೈತರಿಗೂ ಪ್ರತಿಯೊಬ್ಬರಿಗೂ ಇದರಿಂದ ಎತ್ಕೊಳ್ಳೋ ಈ ತಳಿ ಉಳಿಸೋದಕ್ಕೆ ಉತ್ತೇಜನ ಸಿಗಲಿ ಅಂತ ನಾವು ಈ ತಳಿನ ಸಾಕ್ತೇವೆ. ನಾವು ಇದನ್ನು ನಮ್ಮ ತಾತದ ಕಾಲದಿಂದ ಸಾಕ್ತಾಯಿದ್ದೀವಿ. ಇವತ್ತಿನಿಂದ ಮಧ್ಯೆ ಕೆಲವು ವರ್ಷ ನಿಲ್ಲಿಸಿದ್ವಿ. ಈಗ ಮತ್ತೆ ಪ್ರಾರಂಭ ಮಾಡಿ ಈಗ ಈ ಎಲ್ಲ ಜಾತ್ರೆಗಳಲ್ಲೂ 5 ಜಾತ್ರೆಯಲ್ಲೂ ಚಾಂಪಿಯನ್ ಆಗಿದೆ. ಅದು 3 ಜಾತ್ರೆಯಲ್ಲಿ ಫಸ್ಟ್ ಪ್ಲೇಸ್ ಮಾಡಿದೆ, ಈಗ ಬೇರೆ ಜಾತ್ರೆ ಸೆಕೆಂಡ್ ಪ್ಲೇಸ್ ಮಾಡಿದೆ. ಹಾಗಾಗಿ ಇವು ನಮಗೆ ಚಾಂಪಿಯನ್ ಕರುಗಳು ಈ ಬಾರಿಯಲ್ಲಿ ಇವಾಗ 2ರಲ್ಲಿದೆ. ಇದ್ದು ಹಳ್ಳಿಕಾರ ವಿಶೇಷತೆ ಏನು ಅಂತಂದರೆ, ಇದು ಎಲ್ಲ ರೀತಿ ಎಲ್ಲ ಕಾಲದಲ್ಲೂ ಎಲ್ಲ ಹವಾಗುಣಕ್ಕೆ ಮತ್ತು ಎಲ್ಲ ರೈತರ ವರ್ಗಕ್ಕೆ ಪ್ರತಿಯೊಬ್ಬರಿಗೂ ಇದು ಅವರವರ ಅನುಕೂಲಕ್ಕೆ ತಕ್ಕಂತೆ ಮತ್ತು ವ್ಯವಸಾಯಕ್ಕೆ ಆಗ್ಬೋದು, ಮತ್ತು ಗಾಡಿಗೆ ಆಗ್ಬೋದು, ಮತ್ತು ಉಳುಮೆಗೆ ಎಲ್ಲದಕ್ಕೂ ಆಗ್ಬೋದು. ಪ್ರತಿಯೊಬ್ಬರಿಗೂ ಇವು ಹಳ್ಳಿಕಾರ ತಳಿ ಎಲ್ಲದಕ್ಕೂ ಹೊಂದ್ಕೊಳ್ಳೋದ್ರಿಂದ ಇದು ರೈತ ಸ್ನೇಹಿಯಾಗಿ ಎಲ್ಲದಕ್ಕೂ ಅವಾಗಿಂದ ನಡ್ಕೊಂಬ. ಈಗ ಕೆಲವೊಂದು ತಳಿಗಳಿಗೆ ಬೇರೆ ಬೇರೆ ರೀತಿ ಬರುತ್ತೆ, ಅಡ್ಡ ಬರುತ್ತೆ, ಉದ್ದ ಬರುತ್ತೆ. ಹಳ್ಳಿಕಾರ ಮಾತ್ರ ಈ ರೀತಿ ಕೊಂಬ್ ಬರೋದು ಮತ್ತು ಈ ಮುಖ ಲಕ್ಷಣ ಬರೋದು. ಮತ್ತು ಇದರಲ್ಲಿ ಏನಿದೆ, ಈ ಒಂದು ಉದ್ದ ಪನ್ನ ಮತ್ತು ಎತ್ತರ ಇದು ಹಳ್ಳಿಕಾರಲ್ಲಿ, ಇದು ಹಳ್ಳಿಕಾರ ಅಂತ ನಾವು ವಿಶೇಷವಾಗಿ ತಳಿ ಅಂದ್ಬಿಟ್ಟು ನಾವು ಪತ್ತೆ ಮಾಡ್ಬೋದು. ಏನಿಲ್ಲ, ಇದು ವಿಶೇಷವಾಗಿ ಗೊತ್ತಾಗುತ್ತೆ. ಈ ತಳಿ ಹಳ್ಳಿಕಾರಲ್ಲೇ ಮಾತ್ರ ಈ ತಳಿ ಬರೋದು. ಈ ನಿಮಗೆ ಅಮೃತ್ ಮಾಲಲ್ಲಿ ಬರೋಲ್ಲ, ಮತ್ತು ಕಿಲಾರಿ ಅಂತ ಬರುತ್ತೆ ನಮ್ಮ ಕರ್ನಾಟಕದ ಇನ್ನೊಂದು ತಳಿ. ಆ ತಳಿಲಿ ಈ ಥರ ಬರೋಲ್ಲ. ಅದರದ್ದು ನೋಟನೇ ಬೇರೆ, ಇದ್ರ ಲಕ್ಷಣ ಗುಣಲಕ್ಷಣ ಕಾಲಕ್ಕೂ ಮತ್ತು ಎಲ್ಲ ಥರ ಬೇಸಿಗೆಯಾಗಿ ಉತ್ತರ ಕರ್ನಾಟಕ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ದಕ್ಷಿಣ ಕರ್ನಾಟಕ ಚಳಿ ಪ್ರದೇಶ ಇರ್ಬೋದು, ಎಲ್ಲ ಕಡೆನೂ ಹೊಂದ್ಕೊಳ್ಳೋಂಥ ಒಂದು ವಿಶೇಷತೆ ಈ ಒಂದು ತಳಿ. ನಾಟಿ ಹಸು ಇದೆ. ನಾಟಿ ಹಸುವಿನಲ್ಲಿ ಕರು ಒಳ್ಳೆ ಕರು ಬಿದ್ದರೆ ಮತ್ತು ಒಂದು ಹಾಲು ಅದು ಭಾಳ ಆ್ಯಂಟಿಬಯೋಟಿಕ್ಕಿಂತ ಭಾಳ ಉತ್ತಮ ಅಂತ ಹಿರಿಕರೆಲ್ಲ ಹೇಳಿ ಅದನ್ನು ಉಪಯೋಗಿಸ್ತಾ ಇದ್ದಾರೆ ಕೂಡ. ಅದನ್ನು ತುಪ್ಪ ಬಂದು ಇವತ್ತು ತುಂಬ ಬೇಡಿಕೆ ಇದೆ. ನಾವು ಎಲ್ಲ ಕಡೆ ಸಿಟಿಗಳಲ್ಲಿ ಇವತ್ತು ತುಂಬ ವಿಶೇಷವಾದಂಥ ಅದರಲ್ಲಿ ಆ್ಯಂಟಿಬಯೋಟಿಕ್ ಇರೋದ್ರಿಂದ ಅದು ರೇಟ್ ತುಂಬ ಒಳ್ಳೆ ರೇಟ್ ಸಿಗ್ತದೆ. ಇವತ್ತೆಲ್ಲ ಬ್ಯಾಂಗ್ಳೂರಲ್ಲಿ ಇದ್ರ ಹಾಲು 100 ರೂಪಾಯಿ ಲೀಟ್ರ್ ಹೋಗ್ತಾ ಇದೆ. ಗಂಜಲ 20 ರೂಪಾಯಿ ಒಂದು ಲೀಟ್ರ್. ಗಂಜಲ 10ರಿಂದ 20 ರೂಪಾಯಿ ಗಂಜಲ ಹೋಗುತ್ತೆ ಯಾವ ಮೆಡಿಸನ್ಗೋಸ್ಕರ. ಹಾಲು 100 ರೂಪಾಯಿ ಹಾಲು ಹೋಗುತ್ತೆ. ಒಂದು ಕೆಜಿ ತುಪ್ಪ ಬಂದು 1000 ರೂಪಾಯಿ ಮೇಲೆ ಇವತ್ತು ಸೇಲ್ ಆಗ್ತಾ ಇದೆ. ನೋಡೋದಿಲ್ಲ ಅದರಲ್ಲಿ. ನಾವು ಇದು ಜಾತ್ರೆ ವಿಶೇಷಕ್ಕೋಸ್ಕರ ಮತ್ತು ನಮ್ಮ ಕೆಲಸಕ್ಕೆ ಒಂದು ಹೆಸರು ತಂದುಕೊಡೋದ್ರಿಂದ ಮತ್ತು ಈ ತಳಿ ಉಳಿಸ್ಬೇಕು ಅನ್ನೋದೊಂದು ಇದರಿಂದ ನಾವು ಈ ತಳಿನ ಸಾಕ್ತಾಯಿದ್ವಿ. ನಾವು ಇದರಿಂದ ಹೆಚ್ಚಿನ ಕೆಲಸ ಏನೂ ಮಾಡಿಸಲ್ಲ. ನಮ್ಮಲ್ಲಿ ಜಾತ್ರೆಗೋಸ್ಕರ ನಾವು ಎತ್ತುಗಳನ್ನ ಇಟ್ಕೊಂಡಿರೋದು. ಮತ್ತು ಬೇರೆ ಯಾರಾದರೂ ಬಂದರೆ ಕೊಡ್ತೀವಿ, ಬೇರೆ ಒಂದು ತಂದು ಬೇರೆ ಅದೇ ಥರ ಸಾಕಿ ಅದನ್ನ ಜಾತ್ರೆಯಲ್ಲಿ ಮೆರವಣಿಗೆ ಮಾಡಿ ನಾವೊಂದು ಹೆಸರಿಗೋಸ್ಕರ ನಾವು ಸಾಕ್ತಾಯಿದ್ವಿ ಮತ್ತು ತಳಿ ಉಳಿಸೋದಕ್ಕೋಸ್ಕರ ಪ್ರಯತ್ನ. ನಮಗೆ ಏನಪ್ಪ ಅಂತಂದರೆ, ನಮಗೆ ಚಿಕ್ಕದಿಂದ ಇದ್ರ ಮೇಲೆ ಭಾಳ ಒಲವಿತ್ತು, ಪ್ರೀತಿ ಇತ್ತು. ಏಕೆಂದರೆ ನಮಗೆ ಇದು ಗುಣಲಕ್ಷಣ ಅಷ್ಟೇ. ಇವತ್ತು ಮಕ್ಕಳುಗಳ್ನು ನೀವು ಇದನ್ನು ತೋರಿಸಿದ್ರೆ ಅದನ್ನು ಆಸೆ ಪಡ್ತಾವೆ. ಇದ್ರ ಗುಣಲಕ್ಷಣಗಳು ನೋಡಿದ್ರೆ ಇದು ಮತ್ತೆ ತಿವಿಯಲ್ಲ, ಯಾರು ಮಕ್ಕಳು ಕೂಡ ಇಟ್ಕೊಬೋದು. ಮತ್ತು ಮನೇಲಿ ಯಾರೇ ಆದರೂ ಲೇಡೀಸ್ ಯಾರೇ ಇದ್ರೂ ಮನೇಲಿ ಹೆಂಗಸರುಗಳೇ ಸಾಕ್ತಾರೆ. ಮನೆಯಲ್ಲಿ ಇರೋದು ಹೆಂಗಸರುಗಳೇ ಇವ್ರನ್ನ ಸಾಕ್ತಾರೆ. ಆ ಥರ ಸ್ನೇಹಮಯಿ ಇವು. ಇದರಿಂದ ಇದ್ರ ಮೇಲೆ ತಗೋ ಒಲವು ಜಾಸ್ತಿ. ತಳಿ ಅಂದರೆ ನಮ್ಮಲ್ಲಿ ಇದು 2 ಪ್ರಭೇದ ಬರುತ್ತೆ. ಈಗ ನಮ್ಮದು ಬೆಟ್ಟದಪುರದ ಒಂದು ಬರುತ್ತೆ. ಬೆಟ್ಟದಪುರ ಬಂದು ಏನಾಗುತ್ತೆ, ಇದು ಸ್ವಲ್ಪ ಮಟ್ಟವಾದಂಥ ತಳಿ. ಅದು ಕೆಲಸಕ್ಕೆ ಎಲ್ಲದಕ್ಕೂ ಅದು ಜೋಡಿ ಎಲ್ಲ ಚೆನ್ನಾಗಿರುತ್ತೆ. ಕೆಲಸಕ್ಕೂ ಅದು ಒಳ್ಳೆ ಇದಿರುತ್ತೆ. ಅಂದರೆ ಅಷ್ಟು ಎತ್ತರ ಬರೋಲ್ಲ, ಉದ್ದ ಬರೋಲ್ಲ ಬೆಟ್ಟದಪುರ. ಇನ್ನೊಂದು ಸೂಜ್ ಮಲ್ಲಿಗೆ ಅಂತ ಬರುತ್ತೆ. ಅದು ನಮ್ಮ ರಾಮನಗರ ಕನಕಪುರದ ಭಾಗದಲ್ಲಿ ವಿಶೇಷವಾಗಿ ಕಾಣುವಂಥದ್ದು. ಅದು ಭಾಳ ತುಂಬ ಇವತ್ತು ಚಾಲ್ತಿಯಲ್ಲಿ ಇರುವಂಥದ್ದು ಮತ್ತು ಭಾಳ ವಿಶೇಷವಾದಂಥ ಇದರಿಂದ ಹೋಗ್ತಾ ಇರೋದು ನಮ್ಮ ರಾಮನಗರ ಕನಕಪುರ ಭಾಗದಲ್ಲಿ ಬೆಳೆಯುವಂಥ ಕರ್ಬೋದು. ನಾವು ಎಲ್ಲ ಭಾಗದಲ್ಲಿ ತರ್ತೀವಿ. ನಮಗೆ ದಾವಣಗೆರೆ, ಹುಬ್ಳಿ, ಧಾರವಾಡ, ಇಲ್ಲಾಂದರೆ ರಾಮನಗರ, ಮಾಗಡಿ, ತುಮಕೂರು, ಆನೇಕಲ್ಲು, ಹೊಸಕೋಟೆ ಯಾವ ಭಾಗದಲ್ಲಿ ಒಳ್ಳೆ ಕರುಗಳು ಸಿಗುತ್ತೆ ಇದೆ ಅಂತಂದರೆ ನಾವು ಆದ್ರೆ ಎಷ್ಟು ಕಿಲೋಮೀಟರ್ ಆದರೂ ಪರವಾಗಿಲ್ಲ. ಇಲ್ಲ 200, 300, 500 ಕಿಲೋಮೀಟರ್ ಇದೆ ಅಂದರೂ ಆ ಭಾಗ ಅಲ್ಲೋಗಿ ನಮಗೆ ಸರಿಯುವಂಥ ಸಿಕ್ಕರೆ ತಗೊಂಡು. ವಿಶೇಷವಾಗಿ ನಾವು ಕಾಣ್ಬೋದು ನಮ್ಮ ದಕ್ಷಿಣದಲ್ಲೇ. ನಿಮಗೆ ಉತ್ತರ ಕರ್ನಾಟಕ ಕಡೆ ಹೋದರೆ ಅಲ್ಲಿ ಕಿಲಾರಿ ತಳಿ ಇದೆ. ತಿರ್ಗಾ ನಮ್ಮ ಬಳ್ಳಾರಿ ಆ ಕಡೆ ಎಲ್ಲ ಹೋದರೆ ಅಮೃತ್ ಮಾಲ್ ಇದೆ. ಈ ಕಡೆ ನಮ್ಮ ವಿಶೇಷವಾಗಿ ದಕ್ಷಿಣದ ಕಡೆ ಈ ಕಡೆ ಬಂದರೆ ನಮಗೆ ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ, ತುಮಕೂರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈ ಭಾಗದಲ್ಲಿ ನಾವು ವಿಶೇಷವಾಗಿ ಹಳ್ಳಿಕಾರ ತಳಿನ ಕಾಣ್ಬೋದು. ಈಗ ಕೆಲವೊಂದು 2-3 ವರ್ಷದಿಂದ ಇದು ನಾವೊಂದು ಮ್ಯಾಕ್ಸಿಮಮ್ ಅಂದರೆ 4 ವರ್ಷದಿಂದ ಚಾಲ್ತಿಯಲ್ಲಿ ಪ್ರಾರಂಭ ಆಗಿದೆ. ಯಾಕೆಂದರೆ ಈ ತಳಿ ಕ್ಷೀಣಿಸೋಕ್ಕೆ ಶುರುವಾಗ್ತಾಗಿಂದ ನಾವು ಇದನ್ನು ಈ ತಳಿನ ಉಳಿಸ್ಬೇಕು ಅಂತ ಒಂದೇ ಒಂದು
ವಿಶೇಷದಲ್ಲಿ ಹೊರಟೋಗ್ಬಿಡುತ್ತಲ್ಲ ನಮ್ಮ ಒಂದು ಮುಂದಿನ ಜನಾಂಗಕ್ಕೆ ಜನ್ರೇಷನ್ಗೆ ಅವ್ರ ಮುಂದಿನ ಜನ್ರೇಷನ್ಗೆ ಸಿಗೋದಿಲ್ವಲ್ಲ ಅನ್ನೋದು ಇದಕ್ಕೆ ನಾವು ಈ ತಳಿ ಅನ್ಸಲ್ಬೇಕು. ಈ ಒಂದು ವಿಚಾರದಲ್ಲಿ ರೈತರು ತಗೋಬೇಕಾದ್ರೆ ತುಂಬ ಬುದ್ಧಿವಂತಿಕೆ ಚಾಣಾಕ್ಷತೆಯಿಂದ ತಗೋಬೇಕು. ಯಾಕೆಂದರೆ ಕೆಲವೊಂದು ಸುಳಿನೇ ಆಗಿರ್ಬೋದು, ಮತ್ತು ಇನ್ನೊಂದು ಏನಂತಂದರೆ ಯಾವ್ಯಾವ ತಪ್ಪು ಸುಳಿ ಇದ್ದರೆ ಇವತ್ತು ಕಟ್ಟೋದಿಲ್ಲ. ಅದೆಲ್ಲ ಪ್ರತಿಯೊಂದು ನೋಡಿ, ಕಾಲುಗಳು ನೋಡಿ, ಮತ್ತು ಎಷ್ಟು ಏನಾಗಿದೆ, ಇದಾಗುತ್ತೆ, ಕೆಲಸಕ್ಕಾಗತ್ತಾ, ಇದು ಶೋಕಿಗಾಗತ್ತಾ ಅನ್ನೋ ಪ್ರತಿಯೊಂದು ನಾವು ವಿಶೇಷತೆಯಿಂದ ನೋಡಿ ಕಾಲು ಯಾವ ಥರ ನಡೆಯುತ್ತೆ, ಅದು ನಡಿಗೆ ಹೇಗಿದೆ, ನೋಟ ಹೇಗಿದೆ ಎಲ್ಲ ನೋಡಿ ತಗೊಬೇಕಾಗುತ್ತೆ. ಬಿದ್ದಿದೆ ಇವಾಗ 2-4 ಬಿದ್ದಿದೆ. ಇದು ಇನ್ನೂ ಕಡೆಗೆ ಬರಬೇಕಾದ್ರೆ ಇನ್ನೂ 1 ವರ್ಷ ಆಗುತ್ತೆ. ಕಡೆಯಲ್ಲಿ ಬಿದ್ದರೆ ಅಲ್ಲಿಗೆ ಕಡೆಯಲ್ಲೂ ಒಂದು ವಯಸ್ಸು ಎತ್ತು ಅದು ಬಂದರೂ ಕೂಡ ಇನ್ನೂ ಒಂದು 10 ವರ್ಷ ದುಡಿಬೋದು. ಕಡೆಯಲ್ಲಿ ಬಿದ್ದರೂ ಕೂಡ ಇನ್ನೂ ಒಂದು 10 ವರ್ಷ ದುಡಿಬೋದು. ಇದರಲ್ಲಿ ಏನಿಲ್ಲ, ನಾವೇನಂದರೆ ಇದಕ್ಕೆ ವಿಶೇಷವಾಗಿ ತಿಂಡಿ ನಾವು ಏನು ಕೊಡ್ತೀವಿ ಅಂದರೆ ಹುಳಿ ನುಚ್ಚು, ಜೋಳದ ನುಚ್ಚು, ರವೆ ಬೂಸ, ಎಲೆ ಬೂಸ, ಕಡಲೆ ಉಂಟು. ನಾವು ಬೆಳಿಗ್ಗೆ ಟೈಮ್ ಹಾಲು ಕೊಡ್ತೀವಿ, ಇನ್ನು ಸಂಜೆ ಮಾತ್ರ ತಿಂಡಿ ಕೊಡ್ತೀವಿ. ಬಾಕಿ ಟೈಮಲ್ಲಿ ಹುಲ್ಮೆ ಇರ್ತಾರೆ. ಜಾತ್ರೆ ಟೈಮು ವಿಶೇಷ ದಿನಗಳಲ್ಲೆಲ್ಲ ಬೆಣ್ಣೆ ಕೊಡ್ತೀವಿ. ಬೆಣ್ಣೆ 3 ದಿವಸಕ್ಕೆ ಒಂದ್ಸರಿ ಬೆಣ್ಣೆ ಕೊಟ್ಟಿದ್ರೆ, ಏಕೆಂದರೆ ಕಲರು ಮತ್ತು ಶೈನಿಂಗು ಬೆಣ್ಣೆಯಿಂದ ಮೇಂಟೈನ್ ಮಾಡ್ಬೋದು. ಶೈನಿಂಗ್ ಮೇಂಟೈನ್ ಮಾಡಬೇಕು, ಇಲ್ಲಾಂದರೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಮತ್ತು ಆ ಒಂದು ನೋಟ ಬರಬೇಕು ಅಂತಂದರೆ ನಿಮಗೆ ಅದು ಒಳ್ಳೆ ಕಲರ್ ಇದ್ದರೆ ಮಾತ್ರ ನಿಮಗೆ ನೋಟ ಇರೋದು ಸಾಧ್ಯ. ಇವಾಗ ಇದು ಹಳ್ಳಿಕಾರದು ಒಂದು ವಿಶೇಷತೆ ಏನಾಗಿದೆ ಅಂತಂದರೆ, ಇದು ಮೊದಲು ಉಳುಮೆನೇ ಮಾಡ್ತಾ ಇದ್ದೆಲ್ಲ ಕೆಲಸನೇ ಮಾಡ್ತಾ ಇದ್ದು. ಇವಾಗ ನಾವು ಜನನೇ ಈಗ ಬೇರೆ ಫಿಲಮ್ ಆ್ಯಕ್ಟರ್ಸ್ ಜನ, ಆದರೆ ಇವು ಸೆಲೆಬ್ರಿಟೀಸು. ಈಗ ಸೆಲೆಬ್ರಿಟೀಸ್ಗಳಿಗೆ ಕಾಮನ್ ಮ್ಯಾನ್, ನಾವೆಲ್ಲ ಕಾಮನ್ ಜನ. ಈಗ ಅದೇ ಒಳ್ಳೆ ಚಿತ್ರನಟರು ಅಂದರೆ ಯಾರು, ಆ ಥರ ಇದು ಸೆಲೆಬ್ರಿಟೀಸ್. ಇವು ಅದೊಂದು ವಿಶೇಷ ಗುಣ ಇರುವಂಥದ್ದು. ಈ ಥರ ಜಾತ್ರೆಗೆ, ಶೋಕಿಗೆ, ಇನ್ನೊಂದಕ್ಕೆ ಇದು ಉಪಯೋಗ ಪಡುತ್ತೆ. ಇವು ಕೆಲಸನೂ ಮಾಡುತ್ತೆ. ಕೆಲಸ ಮಾಡಿದೆ ಅಂತ ಏನಿಲ್ಲ, ಕೆಲಸಗಳು ಮಾಡ್ತೀವಿ. ಕೆಲಸನೂ ಗಾಡಿ ಹೊಡಿತೆ, ಎಲ್ಲ ಉಳುಮೆ ಕೆಲಸ ಮಾಡುತ್ತೆ, ಪ್ರತಿಯೊಂದು ಕೆಲಸನೂ ಮಾಡ್ತೇವೆ. ಎಲ್ಲ ಕಟ್ಟೋದು ಏನು 12 ತಿಂಗಳು ಯಾರೋ ಇಟ್ಕೊಂಡ ಕಟ್ಕೊಂಡು ಸಾಕೋದು ಇಲ್ಲ. ಆಮೇಲೆ ಕೆಲಸ ಮಾಡಿಸ್ಕೊಂತಾರೆ. ಜಾತ್ರೆ 4 ತಿಂಗಳು ಅಂತ ಅದನ್ನು ಬಿಟ್ಟು ಕೆಲಸ ನಿಲ್ಲಿಸಿ ಶೋಕಿಗೆ ಹಳ್ಳಿಕಾರ ತಳಿನಲ್ಲಿ ಇದು ವಿಶೇಷವಾಗಿರುವಂಥ ಒಂದು ತಳಿ. ಇದರಲ್ಲಿ ನಿಮಗೆ ಸುಳಿ ಅಂದರೆ ಇದೊಂದು ವಿಶೇಷ ಸುಳಿ ಬರುತ್ತೆ. ಇದು ಸುಳಿ, ಇದು ಏನಿಲ್ಲ ಒಳ್ಳೆ ಸುಳಿ. ಮತ್ತು ಇಲ್ಲಿ ಬಂದರೆ ನಿಮಗೆ ಇಲ್ಲಿ ಸುಳಿ ಇರಬಾರ್ದು. ಇಲ್ಲಿ ಇಲ್ಲಿ ನೀರಿನ ಸುಳಿ ಅಂತ ಹೇಳಿದರೆ ಇಲ್ಲಿ ಸುಳಿ ಇರಬಾರ್ದು. ಇಲ್ಲಿ ಗುಂಡಿಗೆ ಹತ್ರ ಸುಳಿ ಬರುತ್ತೆ. ಇಲ್ಲಿ ಬಲಭಾಗದಲ್ಲಿ ಒಂದಿದ್ದರೆ ಪರವಾಗಿಲ್ಲ, ಎಡಭಾಗದಲ್ಲಿ ಮಾತ್ರ ಒಂದೇ ಎಡಭಾಗದಲ್ಲಿದ್ದರೆ ಯಾರು ಕಟ್ಟಲ್ಲ. 2 ಕಡೆ ಇದ್ರೂ ಕಟ್ತಾರೆ. ಮತ್ತು ಅಲ್ಲಿಂದ ಬಂದು ನಿಮಗೆ ಹಣೆ ಹತ್ರ ಇಲ್ಲಿ ಸುಳಿ ಇರುತ್ತೆ. ಈ ಸುಳಿ ಮೇಲ್ಗಡೆ ಬಂದರೆ ಮಸ್ಕ ಅಂತಾರೆ. ಅದನ್ನೇ ಕೆಲವು ಜನ ಕಟ್ತಾರೆ, ಕೆಲವು ಜನ ಕಟ್ಟಲ್ಲ. ಮತ್ತು ಇಲ್ಲೊಂದು ಸುಳಿ ಬರುತ್ತೆ. ಈ ಸುಳಿನ ಕೆಲವರು ಅಂತ ಇವಾಗ ಏನು ಚೊಟ್ಟು ಸುಳಿ ಅಂತಾರೆ, ಈಗ ಎಲ್ಲರೂ ಕಟ್ತಾರೆ. ಈಗ ಅದನ್ನು ತಪ್ಪೇನಿಲ್ಲ. ಈಗ ಇನ್ನೊಂದೇನಪ್ಪ ಅಂತಂದರೆ ಇನ್ನೊಂದು ಸುಳಿ ಬರುತ್ತೆ, ಕೀಲ್ ಸುಳಿ ಅಂತ. ಈ ಮಧ್ಯ ಕೀಲಿನಲ್ಲಿ ಈ ಮೇಲ್ಗಡೆ ಸುಳಿ ಬಂದರೆ ಇದರ ಕೀಲ್ ಸುಳಿ ಎತ್ತು ಅಂತಾರೆ. ಇದನ್ನು ಕೆಲವೊಬ್ಬರು ಕಟ್ತಾರೆ, ಕೆಲವೊಬ್ರು ಕಟ್ಟಲ್ಲ. ಮತ್ತು ಇಲ್ಲಿ ಸುಳಿ ಇದ್ದು ಮತ್ತು ಇಲ್ಲೊಂದು ಸುಳಿ ಇದ್ದರೆ ಅದಕ್ಕೆ ದೌಣ್ ಸುಳಿ ಅಂತಾರೆ. ಅದನ್ನು ಎಲ್ಲರೂ ಕಟ್ತಾರೆ. ಕೆಲವು ತಪ್ಪು ಸುಳಿ ಇಲ್ಲಿ ಭಾಗದ ಹತ್ರ ಬಂದರೆ ಕುಕ್ ಸುಳಿ ಅಂತ ಬರುತ್ತೆ. ಇಲ್ಲಿ ಕುಕ್ ಸುಳಿ ಇದ್ದರೆ ಕಟ್ಟಲ್ಲ ಅದನ್ನು. ಯಾವುದನ್ನು ಇಲ್ಲಿ ಕಣ್ಕಾಳು ಸುಳಿ ಅಂತಾರೆ. ಇಲ್ಲೇನ ಕೆಳಗಡೆ ಬಂದರೆ ಕಣ್ಕಾಳು ಸುಳಿ ಅಂತಾರೆ. ಇದನ್ನು ಕಟ್ಟೋದಿಲ್ಲ. ಕಣ್ಕಾಳು ಸುಳಿ ಅಂದರೆ ಅದು ಒಂದು ಯಾರೂ ಇಷ್ಟಪಡಲ್ಲ, ಕಟ್ಟೋದಿಲ್ಲ. ಹಳ್ಳಿಕಾರ ತಳಿ ರೈತ ಸ್ನೇಹಿ ಮತ್ತು ನಮ್ಮಲ್ಲಿ ಅಮೃತ್ ಮಾಲು ಕಿಲಾರಿ ಯಾರೂ ಸಾಕಲ್ಲ. ಯಾಕೆಂದರೆ ಆ ಹವಾಗುಣಕ್ಕೆ, ಹವಾಮಾನಕ್ಕೆ, ನಮ್ಮ ಹವಾಗುಣಕ್ಕೆ ಹೊಂದ್ಕೊಬೇಕು. ಇದು ಎಲ್ಲ ರೀತಿ ಹವಾಗುಣಕ್ಕೂ ಹೊಂದ್ಕೊಳ್ಳುತ್ತೆ. ಮತ್ತು ಇದೇನಪ್ಪ ಅಂತಂದರೆ ನಮಗೆ ಕೆಲಸಕ್ಕೆ, ಉಳುಮೆಗೆ ಫಾಸ್ಟ್ ಇದು. ಈಗ ಬೇರೆ ಒಂದು ನೀವು ಎಲ್ಲ ಜಾತಿ ಓರಿಗಳನ್ನ ನೋಡಿರ್ಬೋದು. ಆ ಒಂದು ಎತ್ತುಗಳಿಗಿಂತ ಉಳುಮೆಗೆ ಆಗಲಿ, ಗಾಡಿ ಕೆಲಸಕ್ಕೆ ಆಗಲಿ ನಮ್ಮ ಹಳ್ಳಿಕಾರು ಭಾಳ ಸ್ಪೀಡಾಗಿ ಕೆಲಸ ಮಾಡ್ತವೆ. ಈಗ ಬೇರೆಯವರಲ್ಲಿ 1.5 ಗಂಟೆ ಬೇಕು ಅನ್ನೋ ಟೈಮ್ ಜಾತ್ರೆಯಲ್ಲಿ ನಾವು ಹಳ್ಳಿಕಾರು 1 ಗಂಟೆಯಲ್ಲಿ ಕೆಲಸ ಮಾಡ್ತೀವಿ. ಫಸ್ಟು ಜಾತ್ರೆ ಸುತ್ತೂರು ಒಂದು 2 ಜೊತೆಗೂ ಫಸ್ಟ್ ಪ್ಲೇಸ್ ಆಯಿತು. ಮತ್ತು ಹಾಲಲ್ಲಿ ವಿಭಾಗದಲ್ಲಿ, ಇದು 4 ವಿಭಾಗದಲ್ಲಿ. ಮತ್ತು ನೆಕ್ಸ್ಟ್ ಬಂದು ನಮ್ಮ ಮುಡುಕ್ತಾರೆ ಜಾತ್ರೆ, ಅಲ್ಲೂ ಫಸ್ಟ್ ಪ್ಲೇಸ್ ಆಯಿತು 2 ಜೊತೆಗೂ. ಅದಾದಮೇಲೆ 3ನೇ ಜಾತ್ರೆ ಬನ್ನೂರು ಜಾತ್ರೆನೂ ಫಸ್ಟ್ ಪ್ಲೇಸ್ ಆಯಿತು. ಆಮೇಲೆ ಬೇವಿ ಜಾತ್ರೆ ಬಂತು. ಬೇವಿ ಜಾತ್ರೆನೂ ಫಸ್ಟ್ ಪ್ಲೇಸ್ ಮಾಡಿದ್ದೀವಿ ಕರುಗಳಲ್ಲಿ. ಇದು ಸೆಕೆಂಡ್ ಪ್ಲೇಸ್ ಆಯಿತು.
ಈಗ ಇದರಲ್ಲಿ ಸೇಳಿನಲ್ಲಿ ಅದು ಫಸ್ಟ್ ಪ್ಲೇಸ್ ಆಯಿತು ನಮ್ಮ ಎರಡಲ್ಲಿನ ವಿಭಾಗದಲ್ಲಿ. ಇದಕ್ಕೆ ಪ್ರೈಸ್ ಆಗಿಲ್ಲ ಚಾಂಪಿಯನ್ ಆಗಿದೆ. 5 ಜಾತ್ರೆನೂ ಫಸ್ಟ್ ಮಾಡಿದೆ. ತುಂಬ ಕಷ್ಟ 5 ಜಾತ್ರೆಯಲ್ಲಿ ಚಾಂಪಿಯನ್ ಆಗಬೇಕು ಅಂತಂದರೆ ಅದು ಭಾಳ ವಿಶೇಷತೆ, ಭಾಳ ವಿಶೇಷ ಗುಣ ಇದ್ದರೆ ಆ ಒಂದು ಹಳ್ಳಿಕಾರ ತಲೆಯಲ್ಲಿ ನಮ್ಮ ನಾಟಿ ಎತ್ತಿನಲ್ಲಿ ಮಾಡೋಕ್ಕೆ ಸಾಧ್ಯ. ಇವಾಗ 1 ಜಾತ್ರೆಯಲ್ಲಿ ಫಸ್ಟ್ ಮಾಡ್ಬೋದು, 2 ಜಾತ್ರೆ ಫಸ್ಟ್ ಮಾಡ್ಬೋದು. 5 ಜಾತ್ರೆ ಫಸ್ಟ್ ಮಾಡ್ತೀನಿ ಅನ್ನೋದು ಸ್ವಲ್ಪ ಕಷ್ಟನೇ. ಆದರೂ ನಮ್ಮ ತಿರುಗಳು ಅವತ್ತು ಸಾಧನೆ ಮಾಡಿದೆ. ನಮ್ಮ ಚಿಕ್ಕಪ್ಪವ್ರ ಮನೇಲಿ ಮಾಡ್ತಾಯಿದ್ರು ಅವಾಗಿಂದ ಇದ್ರ ಬಗ್ಗೆ ನಮಗೆ ಭಾಳ ಒಲವು ಇತ್ತು. ನಾವು ಒಂದು ವಿಶೇಷತೆ ಏನು ಹೇಳಬೇಕಂದ್ರೆ, ನಾವು ಬಿಸ್ನೆಸ್ ಅವ್ರು ಆ್ಯಕ್ಚುಲಿ ನಮ್ಮ ಚಿಕ್ಕಪ್ಪ ವ್ಯವಸಾಯ ಮಾಡ್ತಾಯಿದ್ರು. ಅದ್ರ ಜೊತೆ ನಾವು ಸ್ವಲ್ಪ ಜೊತೆಯಲ್ಲಿ ಅವಾಗಿಂದ ನೋಡಿರೋದ್ರಿಂದ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಈ ಒಂದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಅದಕ್ಕೆ ನಾವು ಎತ್ಕೊಳ್ಳಿ ಇರೋದು ನಾಟಿ ಇರೋದು 2 ಜೊತೆ ಇದೆ. ಇವಾಗ ಇನ್ನೊಂದು ಹಾಲು ಕರಿಯಾಗಿ ನಾಟಿ ದನ ತೊಗೊಂಬರ್ಬೇಕು ಅಂತ ಹಸುಗೆ ಹಾಲಿಗೋಸ್ಕರ ತೊಗೊಬೇಕು ಅಂತ ರೆಡಿ ಮಾಡಿ. ವಿಶೇಷತೆ ಏನಂದರೆ, ಬೇರೆ ಎರಡಲ್ಲಿಗೆ ಇಷ್ಟೊಂದು ಉದ್ದ ಬಣ್ಣ, ಇಷ್ಟೊಂದು ಒಂದು ಎತ್ತರ ಇರುವಂಥದ್ದು ಭಾಳ ವಿರಳ. ಅದರಲ್ಲಿ ಭಾಳ ವಿಶೇಷತೆ ಇದು. ಇವಾಗ ಆಲ್ರೆಡಿ ನಮ್ಮ ಹತ್ರ 12 ಲಕ್ಷ ಕೇಳಿದ್ದಾರೆ, ನಾವು ಇದನ್ನು ಕೊಟ್ಟಿಲ್ಲ. ಏನು ನೋಡೋಣ ಏನು ಜಾತ್ರೆ ಆದರೆ ಜಾತ್ರೆ ಮಾಡೋಣ, ಇಲ್ಲಾಂದರೆ ನಮ್ಮ ರೇಟ್ ಬಂದರೆ ಕೊಡೋಣ ಅಂದ್ಬಿಟ್ಟು ನಾವು ಅದು ಹಾಗೆ ಇಟ್ಕೊಂಡು. ಮತ್ತಲ್ಲಿ ಏನಪ್ಪ ಅಂತಂದರೆ, ಈಗ ನಾವು ಕಡೆ ಬಿದ್ದ ಮೇಲೆ ಈಗ 2 ವರ್ಷಕ್ಕೆ ಅಲ್ಲಿ ಬೀಳುತ್ತೆ. ಅಲ್ಲಿ ಬಿದ್ದ ಮೇಲೆ ನಿಮಗೆ ಇನ್ನೊಂದು 2 ವರ್ಷ ಕಡೆ ಬರುತ್ತೆ. ಕಡೆ ಬಂದ ಮೇಲೆ ಮತ್ತೆ ಇನ್ನೂ ಒಂದು 10ರಿಂದ 12 ವರ್ಷ ಕೆಲಸ ಮಾಡಿರೋಂಥ ಎತ್ಕೊಂಡು ನೋಡಿದ್ವಿ. ಬಲಿಷ್ಠವಾಗಿ ಕೆಲಸ ಮಾಡ್ತವೆ. ಕೆಲಸ ಮಾಡಬೇಕಂದ್ರೆ ಈಗ 4 ಕಲ್ಲಿಂದಲೇ ಇವಾಗ ಮಾಡಿದ್ರು ಕೆಲಸ ಸ್ಟಾರ್ಟ್ ಮಾಡ್ತಾರೆ. 2 ಹಾಲಲ್ಲಿ ಕರಲು ಕೆಲಸ ಮಾಡಿಸ್ಬೋದು. ಒಂದು 15 ವರ್ಷ ಕೆಲಸ ಮಾಡ್ತೇವೆ ಓವರಾಲ್. ಈಗ ರೇಸ್ಗೆ ನಾವು ಎತ್ಕೊಳ್ಳ ಹಾಕೋದು ಎಷ್ಟು ಮಟ್ಟಿಗೆ ಸರಿ ಅಂತ ನಮಗೇನಾದ್ರ ಬಗ್ಗೆ ಗೊತ್ತಿಲ್ಲ. ಆದರೆ ನಾವು ಹಾಕಲ್ಲ. ಏನಕ್ಕೆ ಅಂದರೆ, ಕುದುರೆ ಇರೋದು ಓಡೋದಕ್ಕೆ, ಈ ಬಸವಣ್ಣ ಸ್ವಾಮಿ ಇರೋದು ರೈತ ಸ್ನೇಹಿ. ಆ ಬಸವಣ್ಣ ಸ್ವಾಮಿ ದುಡಿದ್ರೆ ಇವಾಗ ಟ್ರ್ಯಾಕ್ಟ್ರು ಟಿಲ್ಲರು ಏನೇನೋ ಬಂದಿರ್ಬೋದು. ಮೂಲತಃ ಯಾವುದು ರೈತ ಬೇಸಾಯ ಯಾವುದರಿಂದ ಮಾಡ್ತಿದ್ದಾರೆ? ಈ ಒಂದು ಬಸವಣ್ಣನಿಂದ ಬೇಸಾಯ ಮಾಡಿ ನಾವು ಪೂಜೆ ಮಾಡಿ ಈಗ ನಾವು ಅದನ್ನು ಅವರಿಂದ ನೆನೆಸ್ಕೊಂಡು ಊಟ ಮಾಡ್ತೀವಿ. ಅಂಥ ಬಸವಣ್ಣನ ತಗೊಂಡು ಅದಕ್ಕೆ ಹೊಡೆದು ಮಾಡಿ ಓಡಿಸಿದ್ರೆ ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಅದು ಅವರು ರೇಸ್ಗೆ ಹಾಕೋದು ವಿಚಾರ. ನಮಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಈಗ ಒಂದು 2-3 ವರ್ಷದ ಹಿಂದಕ್ಕೂ ಯಾಕೆ ಈ ವರ್ಷದಿಂದ ಒಂದು ಮಾಹಿತಿಗಳು ಮತ್ತು ಈಗ ವಿಶೇಷವಾಗಿ ಈಗ ಇದು ಮಾಡಿದ್ದಾರೆ, ಜನಗಣತಿ ಹೇಗೆ ಮಾಡಿದ್ದಾರೆ ಅದೇ ಥರ ದನಗಳಿಗೂ ಪ್ರತಿಯೊಂದು ವೆಟರ್ನರಿ ಡಿಪಾರ್ಟ್ಮೆಂಟ್ ಎಷ್ಟು ಹಸು ಕರು ಇದೆ ಎಷ್ಟಿದೆ ಅಂತ ಗಣತಿ ಮಾಡಿದ್ದಾರೆ. ಆ ಪ್ರಕಾರ ಹೋದರೆ ಲಾಸ್ಟಿಗಿಂತ ಈಗ ಒಂದು 20% ಇನ್ಕ್ರೀಸ್ ಆಗಿದೆ. ಮತ್ತು ಇದೇ ಥರ ಮುಂದೆ ಹೋದರೆ, ಇದೇ ಥರ ಎಲ್ಲರೂ ಸ್ವಲ್ಪ ಆಸಕ್ತಿ ತೋರಿಸಿ ಒಂದು ಹಸು ಕಟ್ಟೋದು, ಒಂದು ಕರು ಕಟ್ಟೋದು ಮಾಡಿದ್ರೆ ಮುಂದೆ ಒಂದು ದಿನ ಇದು ಈ ತಳಿ ಉಳಿಸೋದಕ್ಕೆ ನಮಗೆ ಭಾಳ ಒಂದು ಉತ್ತಮವಾದಂಥ ಕೆಲಸ ಅಂತಲೇ ಹೇಳ್ಬೋದು. ನಾವು ಹೇಗೆ ಊಟ ಮಾಡಿ ಕೂತ್ಕೊಂಡ್ರೆ ಮೈಯೆಲ್ಲ ಜಡ್ಡು ಬಂದ್ಬಿಡುತ್ತೆ, ಹೇಗೆ ಅದೇ ಥರ ಯಾವುದೇ ಪ್ರಾಣಿಗಾದ್ರೂ ಅದಕ್ಕೆ ಡೈಲಿ ವ್ಯಾಯಾಮ ಆಗಬೇಕು, ಇಲ್ಲ ಕೆಲಸ ಮಾಡಿಸ್ಬೇಕು. ಇಲ್ಲ ಅಂದರೆ ಅದನ್ನು ಬೆಳಿಗ್ಗೆ ಟೈಮ್ ವಾಕ್ ಬಿಡಬೇಕು. ಬೆಳಿಗ್ಗೆ ಸಂಜೆ ನಾವು 2 ಟೈಮ್ ವಾಕ್ ಬಿಡ್ತೀವಿ. ಒಂದು 4 ಕಿಲೋಮೀಟ್ರ್ 5 ಕಿಲೋಮೀಟ್ರು ವಾಕ್ ಮಾಡಿಸ್ತೀವಿ ಬೆಳಿಗ್ಗೆ ಟೈಮ್. ಜೀರ್ಣ ಆಗುತ್ತೆ. ಜೀರ್ಣ ಆಗಿ ಅದು ಮೈ ಕಟ್ಟೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಈಗ ವಾತಾವರಣದ ಅನುಗುಣವಾಗಿ ನಾವು ಮೇವು ಕೊಡ್ತೀವಿ. ಈಗ ಬೇಸಿಗೆ ಜಾಸ್ತಿ ಇರೋದ್ರಿಂದ ತುಂಬ ಹೀಟ್ ಪದಾರ್ಥ ಕೊಡೋಲ್ಲ. ಈಗ ಚಳಿ ಟೈಮ್ನಲ್ಲಿ ಸ್ವಲ್ಪ ಹೀಟ್ ಪದಾರ್ಥ ಕೊಡ್ತೀವಿ. ಅದು ವಾತಾವರಣ ಅನುಗುಣವಾಗಿ ಏನು ತಿನ್ನಿಸ್ಬೋದು ನಾವು ಅದನ್ನು ತಿನ್ನಿಸ್ತೀವಿ. ಏಕೆಂದರೆ ನಾವು ಒಂದು ಎತ್ತನ್ನ ಸಾಕೋದು ಹೇಗೆಪ್ಪ ಅಂದರೆ, ಒಂದು ಮಕ್ಕಳು ಸಾಕಿದಾಗೆ ನಾವು ಏನಿದ್ರು ನಾವು ನೋಡ್ತೀವಿ ಡೈಲಿ. ಏನಾದ್ರು ವ್ಯತ್ಯಾಸ ಉಳ್ಕೊಂಡ್ರೆ ಅದಕ್ಕೇನು ಟ್ರೀಟ್ಮೆಂಟ್ ಕೊಡ್ಬೋದು, ಏನಾಗಿರುತ್ತೆ ನಾವು ಅದರ ಬಗ್ಗೆ ನೋಡ್ಕೊಂಡೆ ಪ್ರತಿದಿನ ಅದಕ್ಕೆ ಆಗುವಂಥ ತಿಂಡಿ ಮತ್ತೆ ಆಗಿರ್ಬೋದು, ಇಲ್ಲ ಟ್ರೀಟ್ಮೆಂಟ್ ಆಗಿರ್ಬೋದು ಅಲ್ಲಲ್ಲೇ ಮಾಡಿಸ್ತಾರೆ.